ನಮಸ್ತೆ. ನಾವು ಹಿಂದಿನ ವಿಡಿಯೋ ಒಳಗೆ ಏನು ನೋಡಿದ್ವು ಅಂದ್ರೆ ಭಗವದ್ಗೀತೆಯನ್ನು ನಾವು ಯಾವ ರೀತಿ ಹೇಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದು ನೋಡಿದ್ವಿ. ಆದರೆ ಇವತ್ತಿನ ಈ ವಿಡಿಯೋ ಒಳಗೆ ನಾವು ಏನು ಮಾಡೋಣ ಅಂದ್ರೆ ಭಗವದ್ಗೀತೆಯನ್ನು ಅರ್ಜುನ ಯಾವ ರೀತಿ ಸ್ವೀಕಾರ ಮಾಡ್ದ ಅಂತ ಹೇಳಿ ನೋಡೋಣ. ಅರ್ಜುನ ಭಗವದ್ಗೀತೆಯನ್ನು ಯಾವ ರೀತಿ ಒಪ್ಕೊಂಡ, ಯಾವ ರೀತಿ ಸ್ವೀಕಾರ ಮಾಡಿದ ಅಂತ ಹೇಳಿ ನೋಡೋಣ. ಅರ್ಜುನ ಭಗವದ್ಗೀತೆಯನ್ನು ಸ್ವೀಕಾರ ಮಾಡಿದ ರೀತಿಯನ್ನು ಏನು ಮಾಡಿದ್ದಾರೆ ಅಂದರೆ ಭಗವದ್ಗೀತೆಯ ಒಳಗೆ ಇರುವಂತಹ ಒಂದು 10ನೇ ಅಧ್ಯಾಯದಲ್ಲಿ ವಿವರಣೆ ನೀಡಿದಾರಂತ. ಏನ ಅಂದರೆ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಅಹುಸ್ವತ್ವಾಂ ಋಷಯಃ ಸರ್ವೇ ದೇವರ್ಷಿರ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವಿಷಿ ಮೇ ಸರ್ವಂ ಏತದೃತಂ ಮನ್ಯೆ ಎನ್ವಾಂ ವದಸಿ ಕೇಶವ ನ ಹೀತೆ ಭಗವನ್ ವ್ಯಕ್ತಿಂ ವಿದುರ್ದೇವಾನ ದಾನವ. ಅಂದರೆ ಈ ಶ್ಲೋಕ ಒಳಗ ಅರ್ಜುನ ಹೇಳಿದ್ದಾನೆ. 10ನೇ ಅಧ್ಯಾಯ ಒಳಗ ಈ ಶ್ಲೋಕ ಬಂದೈತಂತ. ಇದರ ಅರ್ಥ ಏನ ಅಂದ್ರೆ ಭಗವದ್ಗೀತೆಯನ್ನು ಅರ್ಜುನ ಯಾವ ರೀತಿ ಸ್ವೀಕಾರ ಮಾಡ್ದ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅರ್ಜುನನು ಹೇಳ್ತಾನಂತ, ನೀನು ದೇವೋತ್ತಮ ಪರಮಪುರುಷ ಪರಂಧಾಮ ಪವಿತ್ರ ಪರಿಪೂರ್ಣ ಸತ್ಯ, ನೀನು ನಿತ್ಯನೂ ಹೌದು, ದಿವ್ಯನು ಆದಿಪುರುಷನೂ ಹೌದು, ನಿನಗೆ ಹುಟ್ಟಿಲ್ಲ, ನೀನೇ ಅತ್ಯಂತ ಶ್ರೇಷ್ಠನು. ನಾರದ ಅಸಿತ ದೇವಲ ವ್ಯಾಸರಂತಹ ಮಹರ್ಷಿಗಳು ನಿನ್ನ ವಿಷಯದಲ್ಲಿ ಸತ್ಯವನ್ನು ದೃಢಪಡಿಸುತ್ತಾರೆ. ಏನಂತ ಸತ್ಯ ಅಂತಂದ್ರೆ ನೀನ ಎಲ್ಲರಿಗಿಂತ ಮೇಲಾದವನು ಅಂತ ಹೇಳಿ. ಈಗ ನೀನೇ ಇದನ್ನು ಹೇಳುತ್ತಿದ್ದೀಯಾ, ನೀನೇ ಏನು ಮಾಡತ್ತಿ ಅಂದ್ರೆ ನನಗೆ ಈ ಗೀತೋಪದೇಶವನ್ನು ಮಾಡತ್ತಿ ಅಂದ್ರೆ ಕೃಷ್ಣ, ನೀನು ನನಗೆ ಹೇಳುವುದನ್ನೆಲ್ಲ ನಾನು ಏನು ಮಾಡ್ತೀನಿ ಅಂದ್ರೆ ಸತ್ಯವೆಂದು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತೇನೆ. ಪ್ರಭುವೇ, ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರರು. ನೀ ಏನು ಹೇಳತ್ತಿಲ್ಲ ಅದೆಲ್ಲ ಸಂಪೂರ್ಣ ಸತ್ಯ ಅಂತ ಹೇಳಿ ನಾನು ಒಪ್ಕೊಳ್ತೀನಿ ಅಂಥೇಳಿ ಅರ್ಜುನ ಗೀತೋಪದೇಶವನ್ನು ಸ್ವೀಕಾರ ಮಾಡಿದಂತ. ಇದನ್ನು ಪ್ರಭು ಈ ಕೃಷ್ಣನ ಈ ಲೀಲೆ ಏನೈತಿ, ದೇವತೆಗಳಾಗಿರಬಹುದು ದಾನವರಾಗಿರಬಹುದು ಇವರೆಲ್ಲರೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಅರ್ಜುನನ್ನೇ ಚೂಸ್ ಮಾಡಿರುವಾಗ ಅವರ ದೇವೋತ್ತಮ ಪರಮ ಪುರುಷನಿಂದ ಭಗವದ್ಗೀತೆಯನ್ನು ಆಲಿಸಿದ ನಂತರ ಅರ್ಜುನನು ಕೃಷ್ಣನನ್ನು ಏನಂತ ಕರೀತಾರೋ ಅಂದ್ರೆ ಪರಂಬ್ರಹ್ಮ ಎಂದು ಸ್ವೀಕರಿಸಿದನು. ದೇವೋತ್ತಮ ಪುರುಷನಿಂದ ಈ ಭಗವದ್ಗೀತೆಯನ್ನು ತಾನು ಆಲಿಸಿದ ನಂತರ ಕೃಷ್ಣನನ್ನು ಪರಂಬ್ರಹ್ಮ ಅಂತ ಹೇಳಿ ಕರೀತಾರೆ. ಪರಂಬ್ರಹ್ಮ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತಾರೆ. ಪ್ರತಿಯೊಂದು ಜೀವಿಯು ಬ್ರಹ್ಮನ್, ಎಲ್ಲ ಜೀವಿ ಏನಾಗಿದೆ ಅಂದರೆ ಬ್ರಹ್ಮನ್ ಅಂದರೆ ದೇವೋತ್ತಮ ಪರಮ ಪುರುಷನು ಪರಬ್ರಹ್ಮನು. ಹಾಗಾದರೆ ಪರಂಧಾಮ ಎಂದರೆ ಅವನು ಎಲ್ಲದರ ದೇವೋತ್ತಮ, ಅವನು ಎಲ್ಲದರ ಕಟ್ಟಕಡೆಯ ಆಶ್ರಯ. ಪವಿತ್ರಂ ಎಂದರೆ ಆತನು ಪರಿಶುದ್ಧ, ಐಹಿಕದ ಸೋಂಕಿಲ್ಲದವನು. ಪುರುಷಂ ಎಂದರೆ ಪರಮ ಭೋಕ್ತಾರನು. ಶಾಶ್ವತಂ ಎಂದರೆ ಮೂಲನಾದವನು. ದಿವ್ಯಂ ಎಂದರೆ ಅಲೌಕಿಕನಾದವನು. ಆದಿದೇವಂ ಎಂದರೆ ದೇವೋತ್ತಮ ಪರಮ ಪುರುಷ. ಅಜಂ ಎಂದರೆ ಜನನವಿಲ್ಲದವನು. ವಿಭುಂ ಎಂದರೆ ಸರ್ವೋತ್ತಮನು. ಈ ಶ್ಲೋಕದ ಅರ್ಥವನ್ನೇ ಇಲ್ಲಿ ನೀಡಿದ್ದಾರೆ. ಕೃಷ್ಣನು ಅರ್ಜುನನ ಗೆಳೆಯನಾಗಿದ್ದರಿಂದ ಇದನ್ನು ಏನು ಹೇಳ್ತಾರೆ ಅಂದ್ರೆ ಕೃಷ್ಣನ ಹೊಗಳಾತಾರು ಅಂತೇಳಿ ಒಂದು ಸಂಶಯ ಬರಬಹುದು ಎಲ್ಲರೊಳಗೆ, ಎಲ್ಲರ ಮನಸ್ಸೊಳಗೆ ಏಳಬಹುದು, ಸಂಶಯ ಎದ್ದೇಳಬಹುದು ಅಂತ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ಏನು ಹೇಳ್ತಾರಂದ್ರೆ ಭಗವದ್ಗೀತೆಯನ್ನು ಓದುವರ ಮನಸ್ಸಿನಲ್ಲಿ ಇದು ಮೂಡಬಹುದಾದಂತಹ ಈ ಬಗ್ಗೆಯ ಸಂದೇಹವನ್ನು ಹೊಡೆದೋಡಿಸುವ ಸಂಬಂಧ ಏನು ಮಾಡ್ತಾರಂದ್ರೆ ಅರ್ಜುನನ ಪ್ರಶಂಸನೆಯನ್ನು ಮುಂದಿನ ಶ್ಲೋಕ ಒಳಗೆ ಸಮರ್ಥಿಸಿಕೊಳ್ತಾರಂತ. ಯಾವ ರೀತಿ ಅಂದ್ರೆ ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷನೆಂದು ತಾನು ಮಾತ್ರವಲ್ಲದೆ ಅಂದ್ರೆ ಅರ್ಜುನ ಮಾತ್ರವಲ್ಲ, ನಾರದ ಅಸಿತ ದೇವಲ ಮತ್ತು ವ್ಯಾಸರ ದೇವರಂತಹ ಅಧಿಕೃತರು ಇದನ್ನು ಒಪ್ಕೊಳ್ತಾರಂತ. ಅಷ್ಟೇ ಅಲ್ಲ, ಇವರು ಎಲ್ಲ ಆಚಾರ್ಯರು ಸ್ವೀಕರಿಸಿದ ರೀತಿಯಲ್ಲಿ ವೈದಿಕ ಜ್ಞಾನವನ್ನು ಹಂಚಿಕೊಡುವ ಮಹಾನ್ ವ್ಯಕ್ತಿಗಳು. ವೈದಿಕ ಜ್ಞಾನವನ್ನು ಏನಿತ್ತಲ್ಲ ಇದನ್ನು ಹಂಚಿಕೊಡುವಂತಹ ಮಹಾನ್ ವ್ಯಕ್ತಿಗಳು ಯಾರ್ಯಾರದಾರಲ್ಲ ಈ ಎಲ್ಲ ಮಹಾನ್ ವ್ಯಕ್ತಿಗಳು ಅವರನ್ನು ಒಪ್ಕೊಳ್ತಾರಂತ. ಯಾರನ್ನ? ಕೃಷ್ಣ ದೇವರನ್ನ ಮಹಾಪುರುಷ ಪರಂಬ್ರಹ್ಮ ಅಂತ ಹೇಳಿ ಒಪ್ಕೋತಾರಂತ. ಹಾಗಾದರೆ ಇವರು ಎಲ್ಲ ಆಚಾರ್ಯರು ಸ್ವೀಕರಿಸಿದ ರೀತಿಯಲ್ಲಿ ವೈದಿಕ ಜ್ಞಾನವನ್ನು ಹಂಚಿಕೊಡುವಂತಹ ಮಹಾನ್ ವ್ಯಕ್ತಿಗಳು. ಆದುದರಿಂದ ಅರ್ಜುನನು ಕೃಷ್ಣನಿಗೆ ಆತನು ಹೇಳಿದುದೆಲ್ಲ ಪರಿಪೂರ್ಣ ಎಂದು ತಾನು ಸ್ವೀಕರಿಸುವುದಾಗಿ ಹೇಳುತ್ತಾನೆ. ಎಲ್ಲರೂ ಒಪ್ಕೊಳ್ಳೋ ಕಾರಣಕ್ಕಾಗಿ ಅರ್ಜುನನೂ ಏನು ಮಾಡ್ತಾನು ಅಂದ್ರೆ ಕೃಷ್ಣ ಏನು ಹೇಳ್ತಾನಲ್ಲ ಅದನ್ನೆಲ್ಲ ಪರಿಪೂರ್ಣ ಅಂತ ಹೇಳಿ ನಾನು ಸ್ವೀಕಾರ ಮಾಡ್ತೀನಿ ಅಂತಾಗಿ ಹೇಳ್ತಾನಂತ. ಸರ್ವಂ ಏತದೃತಂ ಮನ್ಯೆ, ನೀನು ಹೇಳುವುದನ್ನೆಲ್ಲ ನಾನು ಸತ್ಯವೆಂದು ಸ್ವೀಕರಿಸುತ್ತೇನೆ. ಅರ್ಜುನ ಹೇಳ್ತಾನಂತ, ನೀನೇನು ಹೇಳತ್ತಿಲ್ಲ ಅದೆಲ್ಲನೂ ಸತ್ಯ ಅಂತ ಹೇಳಿ ನಾನು ಸ್ವೀಕಾರ ಮಾಡ್ತೀನಿ ಅಂತೇಳಿ. ಭಗವಂತನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಭಗವಂತನಾದವನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಆಗೈತಿ. ಮಹಾನ್ ದೇವತೆಗಳೂ ಸಹ ಅವನನ್ನು ತಿಳಿಯಲಾರರು. ಮಹಾನ್ ದೇವತೆಗಳು ಸಹ
ಅವನನ್ನು ತಿಳಿಯಕ್ಕೆ ಸಾಧ್ಯ ಇಲ್ಲ, ತಿಳಿಯಲಾರರು ಅಂಥೇಳಿ ಅರ್ಜುನ ಹೇಳ್ತಾನೆ. ಮನುಷ್ಯನಿಗಿಂತ ಶ್ರೇಷ್ಠರಾದವರು ಸಹ ಭಗವಂತನನ್ನು ತಿಳಿಯಲಾರರು ಎಂದು ಇದರ ಅರ್ಥ. ಮನುಷ್ಯರಿಗಿಂತನೂ ಶ್ರೇಷ್ಠವಾದ ವ್ಯಕ್ತಿಗಳು ಭಗವಂತನನ್ನು ತಿಳಿಯಕ್ಕೆ ಸಾಧ್ಯ ಆಗದು, ತಿಳಿಯಲಾರರು ಅಂತ ಹೇಳಿ ಇದರ ಅರ್ಥವನ್ನು ಇಲ್ಲಿ ವಿವರಣೆಯನ್ನು ನೀಡತ್ತಾರ. ಹಾಗಿರುವಾಗ ಮನುಷ್ಯ ಮಾತ್ರನಾದವನು ಭಗವಾನ್ ಶ್ರೀಕೃಷ್ಣನ ಭಕ್ತನಾಗದೆ ಅವನನ್ನು ಅರ್ಥ ಮಾಡಿಕೊಳ್ಳಲು ಹೇಗೆ ಸಾಧ್ಯ? ಹಾಗಾದರೆ ಈ ಭಗವದ್ಗೀತೆಯನ್ನು ಕೃಷ್ಣನನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ಅವರ ಒಂದು ಭಕ್ತನಾಗದೆ ನಾವು ಇದನ್ನೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಇಲ್ಲಿ ಕೊಡತ್ತಾರೆ. ಹಾಗಾದರೆ ಭಗವದ್ಗೀತೆಯನ್ನು ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು ಅಂದರೆ ಈ ಭಗವದ್ಗೀತೆಯನ್ನು ನಾವು ಭಕ್ತಿಭಾವದಿಂದ ಸ್ವೀಕಾರ ಮಾಡಬೇಕು. ಯಾರೇ ಆಗಲಿ ತಾನು ಶ್ರೀಕೃಷ್ಣನಿಗೆ ಸಮಾನ ಎಂದಾಗಲಿ ಅಥವಾ ಕೃಷ್ಣನು ಸಾಮಾನ್ಯ ವ್ಯಕ್ತಿ ಎಂದಾಗಲಿ ಅಥವಾ ಕೃಷ್ಣನು ಬಹುಶ್ರೇಷ್ಠ ವ್ಯಕ್ತಿ ಎಂದಾಗಲಿ ಯೋಚಿಸಬಾರದು. ಅವರು ಸಾಮಾನ್ಯ ಆಗಿರಬಹುದು, ಸಮಾನರಾಗಿರಬಹುದು ಅಥವಾ ಬಹು ಶ್ರೇಷ್ಠ ವ್ಯಕ್ತಿ ಅಂತ ಹೇಳಿ ನಾವು ಅವ್ರನ್ನ ಸ್ವೀಕಾರ ಮಾಡಬಾರದು. ಹೊರತಾಗಿ ಭಗವಾನ್ ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ನಾವು ಸ್ವೀಕಾರ ಮಾಡಬೇಕು. ಅದ್ರ ಬದಲಾಗಿ ನಾವು ಏನು ಮಾಡಬೇಕು ಅಂದ್ರೆ ಶ್ರೀಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ನಾವು ಸ್ವೀಕಾರ ಮಾಡಬೇಕು. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಅಥವಾ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವವರ ಅರ್ಜುನ ಹೇಳುವಂತೆ ನಾವು ತಾತ್ವಿಕಯಾಗಿಯಾದರೂ ಶ್ರೀಕೃಷ್ಣನನ್ನ ದೇವೋತ್ತಮ ಪರಮ ಪುರುಷನೆಂದು ಅಂಗೀಕರಿಸಬೇಕು. ನಾವು ಅವರನ್ನು ದೇವೋತ್ತಮ ಪರಮ ಪುರುಷ ಅಂತ ಹೇಳಿ ಒಪ್ಕೊಳ್ಬೇಕಾ. ಯಾವಾಗ ನಾವು ಒಪ್ಕೊಳ್ತೀವಲ್ಲ ಅವಾಗ ಮಾತ್ರ ಈ ಗೀತೋಪದೇಶ ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗ್ತೈತಿ. ಆ ವಿನೀತ ಭಾವದಿಂದ ಮಾತ್ರ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಅಂತ ಒಂದು ವಿನೀತ ಭಾವನೆ ನಮ್ಮೊಳಗಿತ್ತು ಅಂದ್ರೆ ಮಾತ್ರ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬಹುದು. ಇಲ್ಲದೆ ಹೋದ್ರೆ ಈ ಗೀತೆಯನ್ನು ನಾವು ವಿನಯ ಭಾವದಿಂದ ಇದನ್ನು ಓದದೇ ಇದ್ರೆ, ಅರ್ಥ ಮಾಡ್ಕೊಳ್ದೇ ಇದ್ರೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಲು ಕಷ್ಟ. ಏಕೆಂದರೆ ಅದೊಂದು ಮಹಾರಹಸ್ಯ ಅಂತ ಹೇಳಿ ಹೇಳ್ತಾರೆ. ಈ ಭಗವದ್ಗೀತೆಯೊಳಗೆ ಏನು ಹೇಳ್ತಾರೆ ಅಂದ್ರೆ ವಿನಯ ಭಾವದಿಂದ ಈ ಭಗವದ್ಗೀತೆಯನ್ನು ನಾವು ಒಪ್ಕೊಳ್ಳದೆ ಇದ್ದರೆ ಇದು ಒಂದು ನಮಗೆ ಮಹಾರಹಸ್ಯ ಆಗಿನೇ ಉಳಿತೈತಿ ಅಂತ ಹೇಳಿ. ಹಾಗಾದರೆ ನಾವು ಈ ಭಗವದ್ಗೀತೆಯನ್ನು ಅರ್ಜುನ ಯಾವ ರೀತಿ ಇದನ್ನು ಭಗವದ್ಗೀತೆಯನ್ನು ಎಲ್ಲ ಕೃಷ್ಣ ಏನು ಹೇಳ್ತಾ ಅದೆಲ್ಲನೂ ಪರಿಪೂರ್ಣ ಸತ್ಯ ಅಂತ ಹೇಳಿ ನಂಬಿ ಯಾವ ರೀತಿ ಮುಂದುವರೆದ್ರಲ್ಲ ಅದೇ ರೀತಿ ನಾವು ಏನು ಮಾಡಬೇಕು ಅಂದ್ರೆ ವಿನಯ ಭಾವದಿಂದ ವಿನೀತ ಭಾವದಿಂದ ಈ ಭಗವದ್ಗೀತೆಯನ್ನು ನಾವು ಒಪ್ಕೊಂಡಾಗ ಮಾತ್ರ ಏನಾಗ್ತೈತಿ ಅಂದ್ರೆ ನಮಗೂ ಈ ಭಗವದ್ಗೀತೆಯ ಅರ್ಥ ಸಾರ ಎಲ್ಲಾನು ಏನಾಗ್ತೈತಿ ಅಂದ್ರೆ ನಮಗೆ ತಿಳಿತೈತಿ ಅಂತ ಹೇಳಿ. ನಮ್ಗೆ ಇದೆಲ್ಲನೂ ಸಾರ ಸರ್ವಸ್ವ ತಿಳಿಬೇಕು ಅಂದ್ರೆ ನಾವು ಏನು ಮಾಡಬೇಕು ಅಂದ್ರೆ ಅತೀ ವಿನಯ ಭಾವದಿಂದ ಈ ಭಗವದ್ಗೀತೆಯನ್ನು ನಾವು ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ಇದನ್ನು ನಮಗೆ ಶ್ರೀಕೃಷ್ಣ ಪರಮಾತ್ಮನೇ ನಮಗೆ ಉಪದೇಶ ನೀಡಾತಾನು ಅನ್ನೋ ಒಂದು ಮನೋಭಾವನೆಯಿಂದ ಇದನ್ನು ನಾವು ಒಪ್ಕೊಳ್ಬೇಕು. ಶ್ರೀಕೃಷ್ಣ ಪರಮಾತ್ಮ ದೇವೋತ್ತಮ ಪರಮ ಪುರುಷ ಅದಾನು ಅಂತ ಹೇಳಿ ನಾವು ಒಪ್ಕೊಳ್ಬೇಕು. ಆವಾಗ ಮಾತ್ರ ಏನಾಗ್ತೈತಿ ಅಂದರೆ ಈ ಭಗವದ್ಗೀತೆ ನಮಗೆ ಅತೀ ಸರಳವಾಗಿ ಅರ್ಥ ಆಗ್ತೈತಿ ಅಂತೇಳಿ ಹೇಳಕ್ಕೆ ಇಷ್ಟಪಟ್ಟಿದೆ. ಹಾಗಾದರೆ ಅರ್ಜುನ ಭಗವದ್ಗೀತೆಯನ್ನು ಯಾವ ರೀತಿ ಸ್ವೀಕಾರ ಮಾಡ್ದ ಅಂಥೇಳಿ ನಾವು ಈ ವಿಡಿಯೋ ಒಳಗೆ ನೋಡಿದ್ವು. ಹಾಗಾದರೆ ನೆಕ್ಸ್ಟ್ ವಿಡಿಯೋ ಒಳಗೆ ಏನು ಮಾಡೋಣ ಅಂದ್ರೆ ಭಗವದ್ಗೀತೆ ಎಂದರೇನು ಅಂದ್ರೆ ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ವಿಡಿಯೋ ಒಳಗೆ ಈ ಭಗವದ್ಗೀತೆ ಎಂದರೇನು ನೋಡುವವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರ. ಓಕೆ.